ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅನು ಮೌನಿಕಾ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ತುಂಬ ಹುಷಾರಿರಲಿಲ್ಲ. ವಾರದಿಂದ ಜಾಸ್ತಿ ಜ್ವರ ಬಂದುಬಿಟ್ಟಿತ್ತು. ಒಳಗಡೆನೇ ಜ್ವರ ಇತ್ತಂತೆ, ಗೊತ್ತಿರಲಿಲ್ಲ. ಮನೆಯಲ್ಲಿ ಡೋಲೋ 650 ಇತ್ತು ಮಾತ್ರೆ ಅಂತ ಹೇಳಿ ಅದನ್ನೇ ದಿನ ಒಂದೊಂದು ಯೂಸ್ ಮಾಡ್ತಿದ್ದೆ. ಅದೇನಾಗಿದೆ, ಹೊಟ್ಟೆ ಒಳಗೆಲ್ಲ ಫುಲ್ಲು ಹುಣ್ಣಾಗೋಗಿ ಜಾಸ್ತಿ ಜ್ವರ ಬಂದುಬಿಟ್ಟಿತ್ತು. ಡ್ರಿಪ್ಸ್ ಹಾಕೋ ಅಷ್ಟು ಲೆವೆಲ್ಗೆ ಹೋಯಿತು. ಅಷ್ಟೊಂದು ಜ್ವರ ಇತ್ತು ಒಳಗೆ ನನಗೆ. ಅದಕ್ಕೆ ಇನ್ನು ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿ ಅಮ್ಮನ ಕರೆಸ್ದೆ. ಅಮ್ಮ ಇದ್ಕೊಂಡು ಮುನೇಶ್ವರಂಗೆ ನೀವು ಯಾವಾಗಲೂ ಪೂಜೆ ಮಾಡ್ತಿದ್ರಲ್ವ, ಅದಕ್ಕಾಗಿ ನಿನಗೆ ತೋರಿಸ್ತಿದ್ರು, ವಾಸಿ ಆಗ್ತಿಲ್ಲ ಹಾಸ್ಪಿಟ್ಲಲ್ಲಿ ಅಂತ ಅಂದರು. ಅದಕ್ಕಾಗಿ ನೆಕ್ಸ್ಟ್ ಡೇ ಸಂಡೇ ಇರೋದ್ರಿಂದ ನಮ್ಮ ಮನೆಯವರು ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿದ್ರು. ಆದರೆ ಅವತ್ತು ಅವ್ರಿಗೆ ತುಂಬ ಕೆಲಸ ಇತ್ತು, ರಜಾ ಇರಲಿಲ್ಲ. ಸಡನ್ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ಅವ್ರಿಗೆ ರಜಾ ಇರಲಿಲ್ಲ. ಅವರು ಅವತ್ತು ಸಂಡೇನೂ ಕೆಲ್ಸಕ್ಕೆ ಹೋಗಿದ್ರು. ಬಟ್ ಏನೇನು ಬೇಕೋ ಅವೆಲ್ಲನೂ ತೆಗೆದು ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಇನ್ನು ಬೆಳಗ್ಗೆನೇ ಹೋಗಿ ಏನೇನು ಬೇಕೋ ಎಲ್ಲ ತಗೊಂಡು ಬಂದರು. ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಳ್ಳೋವರೆಗೂ ಸುಸ್ತಾಗಿದ್ದೆ. ಸ್ನಾನ ಮಾಡ್ಕೊಂಡು ಬಂದಮೇಲೆ ಪೂಜೆಗೆಲ್ಲ ರೆಡಿ ಮಾಡಿದೆ. ಪೊಂಗಲ್ ಸಮೇತ ನಾನೇ ಮಾಡಿದ್ದು. ಅಷ್ಟೊಂದು ಚೆನ್ನಾಗಾಯಿತು ಅಂತ ಅಂದ್ಕೊಂಡೆ. ದೇವ್ರದ್ದೇ ಇರ್ಬೋದು, ಯಾವಾಗಾದರೂ ಒಂದೊಂದ್ಸಲಿ ನಾವು ದೇವ್ರದ್ದು ವರ್ಷಕ್ಕೊಂದ್ಸಲಿ ಈ ರೀತಿ ಮಾಡಿಲ್ಲ ಅಂತಂದರೆ ನನಗೆ ಜಾಸ್ತಿ ಹುಷಾರಿಲ್ದಿರ ಆಗೋಗುತ್ತೆ. ಹಾಗಂದ್ಕೊಂಡೆ ಹೋಗಿ ಮಾಡಿಕೊಂಡು ಬಂದುಬಿಟ್ರಿ. ಇನ್ನು ಇದು ನಮ್ಮೂರಿಂದ ಆಚೆಗಿರೋದು ಈ ದೇವಸ್ಥಾನ, ಮುನೇಶ್ವರನ ದೇವಸ್ಥಾನ ಅಂತ ಹೇಳಿ. ಇಲ್ಲಿ ಅಕ್ಕ ಎಮ್ಮವ್ರನ್ನ ಇಟ್ಟಿರ್ತಾರೆ. ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ನಾನು ಏನೇನು ಪೂಜೆ ಸಾಮಾನೆಲ್ಲ ಸಪ್ರೇಟಾಗಿ ಕೊಟ್ಟಿರ್ತಾರೆ ಇಲ್ಲಿಗೆ ಮತ್ತು ಮುನೇಶ್ವರಂಗೆ. ಅಂಗಡಿಯಲ್ಲಿ ಕೇಳಿದ್ರೆ ಅವರೇ ಕೊಟ್ಬಿಡ್ತಾರೆ. ಇನ್ನು ಅದೆಲ್ಲ ಇಲ್ಲಿ ಪೂಜೆ ಮಾಡ್ಕೊತಿದ್ದೆ. ಇಲ್ಲಾದರೆ ಪೂಜೆ ಮಾಡ್ಕೊಂಡಿದ್ದು ಆದಮೇಲೆ ನಾವು ಇಲ್ಲೇನು ತೊಗೊಬಾರ್ದಂತೆ, ಏನು ವಾಪಸ್ ಎತ್ಕೋಬಾರ್ದು, ತೆಂಗಿನಕಾಯಿ ಆಗಲಿ ಏನಾದ್ರೂ ಎಲ್ಲ ಅಲ್ಲಿ ಪೂಜೆ ಮಾಡಿಬಿಟ್ಟು ಇಟ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ಮತ್ತು ಮುನೇಶ್ವರನ ದೇವಸ್ಥಾನಕ್ಕೆ ಒಳಗಡೆ ಹೋದ್ರಿ. ಇದು ಅಲ್ಲೇ ಇರೋದು, ಪಕ್ಕದಲ್ಲೇ ಒಂದೇ ಕಾಂಪೌಂಡಲ್ಲೇ 2 ದೇವಸ್ಥಾನ ಇರೋದು. ಮತ್ತು ಇಲ್ಲಾದರೆ ಅವರೇ ಮಾಡಿಕೊಡ್ತಾರೆ. ಅಲ್ಲ ಅಕ್ಕ ಎಮ್ಮವ್ರ ಹತ್ರ ಆದರೆ ನಾವು ಮಾಡ್ಕೊಬೇಕು, ಇಲ್ಲ ಅಂತಂದರೆ ಇವರೇ ಮಾಡಿಕೊಡ್ತಾರೆ ದೇವಸ್ಥಾನದವರೇ. ಇನ್ನು ಸಿಂಪಲ್ಕ್ಕಿರೋದು. ಆದರೆ ದೇವಸ್ಥಾನ ತುಂಬ ದೊಡ್ಡದು, ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ. ಜಲ್ಲಿ ಎಲ್ಲ ನೋಡಿ ಈ ರೀತಿ ಒಡಿಸಿಟ್ಟಿದ್ದಾರೆ. ಇನ್ನು ನಾವು ಮಾಡಿಕೊಂಡು 2 ನಾಟಿ ಕೋಳಿ ತೊಗೊಂಡೋಗಿದ್ರಿ. ಕೋಳಿನ ಕೊಯ್ಕೊಂಡು ಇನ್ನು ಪೂಜೆ ಮಾಡಿಕೊಂಡು ಮನೆಗೆ ಬಂದುಬಿಟ್ರಿ. ಹೆಂಗೋ ಪುಣ್ಯಕ್ಕೆ ಕೋಳಿ ತೊಗೊಂಡಿರೋ ಹತ್ರನೇ ಅವರು ಕ್ಲೀನ್ ಮಾಡಿಕೊಡ್ತೀನಿ ಅಂತಂದರು. ಸುಮಾರು ಸಲ ಮಾಡಿಕೊಡ್ತಿರ್ಲಿಲ್ಲ, ನಾವೇ ಕ್ಲೀನ್ ಮಾಡ್ಕೊತಿದ್ದು. ಈ ಸಲ ಹೆಂಗೋ ಅವರೇ ಮಾಡಿಕೊಡ್ತೀರಿ ಅಂತಂದರು. ಆದರೆ ಫಸ್ಟೇ ಕೇಳಿದ್ರಿ ನಾವು, ಕೋಳಿ ನೀವು ಕ್ಲೀನ್ ಮಾಡಿಕೊಡ್ತೀನಿ ಅಂದರೆ ಇಲ್ಲಿ ತಗೊತೀರಿ, ಇಲ್ಲಾಂದರೆ ಬೇರೆ ಅಂಗಡಿಯಲ್ಲಿ ಎಲ್ಲಾದರೂ ತೊಗೊತೀರಿ ಅಂತ ಹೇಳಿದ್ರಿ. ಈ ಕೋಳಿ ಕ್ಲೀನ್ ಮಾಡೋದೇ ದೊಡ್ಡ ಪ್ರಾಸೆಸ್ ಆಗೋಗಿತ್ತು. ಇನ್ನು ಈ ಸಲ ಹೆಂಗೋ ಅವರು ನಾವೇ ಕ್ಲೀನ್ ಮಾಡಿಕೊಡ್ತೀರಿ ಅಂತಂದರು. ಎಕ್ಸ್ಟ್ರಾ ಚಾರ್ಜು ತೊಗೊಂಡಿಲ್ಲ ಅವರು. ಇನ್ನು ಕೋಳಿದು ಕಾಲು ಸಮೇತ ನನ್ನ ಮಗ ಕಟ್ ಮಾಡಿ ಹಾಕ್ಸ್ಕೊಂಬಂದಿದ್ದ. ಏನಕ್ಕೋ ಹಾಕ್ಸ್ಕೊಂಬಂದೆ, ಕಾಲನ್ನೆಲ್ಲ ತಿನ್ನಬಾರ್ದು, ಶಿವರಿಂಗ್ ಬರುತ್ತೆ ಅಂತಂದರೆ. ಇಲ್ಲ ಮಮ್ಮಿ, ಈ ಕೋಳಿದಲ್ಲಿ ಬರೋದಿಲ್ವಂತೆ, ಅಂದರೆ ನಾಟಿ ಕೋಳಿ ಆಗಿರೋದ್ರಿಂದ ಆ ಕೋಳಿದು ಬರೋದಿಲ್ಲ, ಕಾಳನ್ನೇನಕ್ಕೆ ವೇಸ್ಟ್ ಮಾಡ್ತೀರಾ, ತಗೊಂಡು ಹೋಗಿ ಮಾಡಿ ಹಾಕಿ ಅಂತಂದರು. ನಮ್ಮ ಟೋನಿಗೆ ಅಂದರೆ ಇಷ್ಟ, ಕಾಲು ತಿಂತಾನೆ ಅವನು. ಇನ್ನು ಸರಿ ಸಾರಲ್ಲೇ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ನಾನು ಈ ರೀತಿ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಸುಸ್ತು ಆಗ್ತಿತ್ತು. ಅಲ್ಲೊಂದು ಆಪಲ್ ಇಟ್ಕೊಂಡು ಕಟ್ ಮಾಡಿಕೊಂಡು ತಿನ್ಕೊಂಡು ಅಡುಗೆ ಮಾಡ್ತಿದ್ದೆ. ಅಂದರೆ ಬೆಳಿಗ್ಗೆ ಟಿಫನ್ ಏನೂ ತಿಂದಿರಲಿಲ್ಲ. ಆದರೂ ಸರಿ ನನಗೆ ಚೆನ್ನಾಗೇ ಇತ್ತು. ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಬರೋವರೆಗೂ ಬಂದಮೇಲೆ ಒಂದು ಸ್ವಲ್ಪ ಜಾಸ್ತಿ ಟಯರ್ಡ್ ಆಗ್ತಿತ್ತು. ಇನ್ನು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಅಮ್ಮ ರೈಸ್ ಮಾಡಿ ಮಜ್ಜಿಗೆ ಒಗ್ಗರಣೆ ಹಾಕಿದ್ರು. ಆದರೆ ಯಾರೂ ತಿನ್ನಲಿಲ್ಲ. ಅವ್ರಿಗೆ ಸಂಡೇ ಬಂತು ಅಂತಂದರೆ ನಾನ್ ವೆಜ್ಗಳೇ ಇರಬೇಕು. ನಮ್ಮ ಮೈದಲ್ಲಿ ಅಭ್ಯಾಸ ಆಗೋಗಿದೆ. ಈ ಮೊಸರನ್ನ ಇವೆಲ್ಲ ಅಂತಂದರೆ ಅಷ್ಟೊಂದು ತಿನ್ನೋದಿಲ್ಲ. ಬೇರೆ ಟೈಮಲ್ಲಾದರೆ ಇಷ್ಟದ್ದಾಗೆ ತಿಂತಾರೆ, ಬಟ್ ಈ ಟೈಮಲ್ಲಾದರೆ ತಿನ್ನೋದಿಲ್ಲ ನೋಡಿ. ಇನ್ನು ಸರಿ ಅಡುಗೆನೇ ಮಾಡಿಬಿಡೋಣ ಅಂತ ಹೇಳಿ, ಇನ್ನು ನಾಟಿ ಕೋಳಿ ಆಗಿರೋದ್ರಿಂದ ನಾಟಿ ಕೋಳಿ ಮುದ್ದೆ ಮಾಡಿದ್ರೇ ತುಂಬ ಚೆನ್ನಾಗಿರೋದು. ಅಂದರೆ ನಾಟಿ ಕೋಳಿ ಸಾರು ಮಾಡಿ ಮುದ್ದೆ ಮಾಡಿದ್ರೇ ಚೆನ್ನಾಗಿರೋದು. ಇನ್ನು ಫ್ರೈ ಕಂಪಲ್ಸರಿ ಮಾಡಬೇಕು, ಯಾಕಂದರೆ ನನ್ನ ಮಗಳು ತಿನ್ನೋದಿಲ್ಲ. ಅದಕ್ಕೆ 2 ವಿಸಿಲ್ಗೆ ಕುಕ್ಕರಲ್ಲಿ ಇಟ್ಕೊಂಡ್ಬಿಡ್ತಿದ್ದೆ. ಅಷ್ಟರೊಳಗಡೆ ನನ್ನ ಮಗಳ ಫ್ರೆಂಡ್ ಒಬ್ಳು ಬಂದಳು ಮನೆಗೆ, ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಪೂಜೆ ಅಂತ. ಆ ಹುಡುಗಿ ಫಿಶ್ ಫ್ರೈ ಆ ಹುಡುಗಿನೇ ಮಾಡಿದ್ಲಂತೆ. ನನ್ನ ಮಗಳು ತಿನ್ನೋದು ಇಲ್ಲ, ಮಾಡೋದು ಇಲ್ಲ. ನನ್ನ ಮಗಳಿಗಾಗಿ ಪಾಪ ತಗೊಂಬಂದಿದ್ಲು, ತಿಂದಿಲ್ಲ. ಒಂದೇ ಒಂದು ತುತ್ತು ಬಾಯಿಗೆ ಇಟ್ಕೊಂಡೆ ಸಖತ್ತಾಗಿ ಮಾಡಿದ್ಲು ಆ ಹುಡುಗಿ. ಇನ್ನು
ಇದು ನೋಡಿ ಆಗಲೇ ಕುಕ್ಕರಲ್ಲಿ ನಾನು ಒಂದು 3 ವಿಸಿಲ್ 4 ವಿಸಿಲ್ಗೆ ಇಟ್ಕೊಂಡ್ಬಿಟ್ಟಿದ್ದೆ. ಯಾಕಂದರೆ ಇದು ನಾಟಿ ಕೋಳಿ ಆಗಿರೋದ್ರಿಂದ ಫ್ರೈ ಮಾಡಿದ್ರೆ ತುಂಬ ಲೇಟಾಗಿ ಕುಕ್ ಆಗುತ್ತೆ. ಅದಕ್ಕಾಗಿ ನಾನು ಫಸ್ಟೇ ಕುಕ್ಕರಲ್ಲಿ ವಿಸಿಲ್ಗೆ ಇಟ್ಕೊಂಡ್ಬಿಟ್ಟಿದ್ದೆ. ಅದನ್ನು ಟೋನಿ ಬ್ರೂನೋಗೆ ಅಂತ ತೆಗೆದಿಡ್ತಾ ಇದ್ದೀನಿ. ಅದು ಉಪ್ಪು ನೀರು ಹಾಕಿ ಕುದಿಸ್ಕೊಂಡಿರೋದಲ್ವ, ಅವರಿಬ್ಬರಿಗೂ ಅದನ್ನೇ ಇಡೋದು ಅಂತ ಹೇಳಿಬಿಟ್ಟು ಸೈಡಿಗೆ ತೆಗೆದಿಟ್ಕೊಂಡು ಫ್ರೈಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಅಮ್ಮ ಚಿಕನ್ ತಿನ್ನೋದಿಲ್ಲ, ಮಟನ್ ತರಿಸ್ತೀನಿ ಅಂತಂದರು. ಬೇಡ, ನನ್ನ ಕೈಯಲ್ಲಿ ನಂಗೆ ಹುಷಾರಿಲ್ಲ ಬೇಡ ಅಂತಂತಿದ್ರು. ಇನ್ನು ಸರಿ ಅಂತ ಹೇಳಿ ಎಗ್ಸ್ ಇತ್ತು ಮನೆಯಲ್ಲಿ, ಅದನ್ನು ಫ್ರೈಡ್ ರೈಸ್ ಥರ ಮಾಡ್ಕೊಡೋಣ ಅಂತ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ. ನಮ್ಮ ಬ್ರೂನೋ ಬೆಳಗ್ಗೆ ಟಿಫನ್ನು ತಿಂದಿಲ್ಲ, ಟೋನಿಗೆ ಅಂತ ಹೇಳಿಬಿಟ್ಟು ಅನಿಕಾ ಕೈಯಲ್ಲಿ ಕೊಟ್ಟು ಕಳಿಸ್ದೆ. ಬ್ರೂನೋಗೆ ನೋಡಿ ನಾನು ಹಾಕ್ತಾಯಿದ್ದೀನಿ. ಅವನಿಗೆ ಮೂಳೆ ಎಲ್ಲ ಕೊಡೋದಿಲ್ಲ, ಅದಕ್ಕೆ ಮೆತ್ತಗಿರೋದನ್ನೆಲ್ಲ ಹಾಕ್ತಾಯಿದ್ರೆ ತಿಂತಾಯಿದ್ದ. ಇನ್ನು ಮುದ್ದೆಗೆ ಇಟ್ಬಿಟ್ಟೆ. ನನ್ನ ಮಗ ಮುದ್ದೆ ನನ್ನ ಕೈಯಲ್ಲಿ ಆಗಲ್ಲ ಅಂತಂದರು. ನಾಟಿ ಕೋಳಿ ಸಾರಿಗೆ ಮುದ್ದೆ ಇದ್ರೇ ಅಮ್ಮ ಚೆನ್ನಾಗಿರೋದು ಅಂತಂದ. ಸರಿ ಮುದ್ದೆಗೂ ಒಂದು ಕಡೆ ಇಟ್ಟೆ. ಅಮ್ಮ ಇದ್ದಾರಲ್ವ, ಮುದ್ದೆ ತೊಳಸ್ಕೊಟ್ಬಿಡ್ತಾರೆ ಅಂತ ಹೇಳಿ. ನನಗಂತೂ ತುಂಬ ಸುಸ್ತಾಗ್ತಿದೆ ಅಡುಗೆ ಮಾಡ್ತಿದ್ರೆ. ಇನ್ನು ಅಮ್ಮನ ಮಾಡೋಕ್ಕೆ ಬಿಡೋಣ ಅಂತಂದರೆ ಅಮ್ಮ ನಾನ್ ವೆಜ್ಜು ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಮ್ಮಗೆ ಮಾಡೋದಕ್ಕೆ. ಅದಕ್ಕೆ ಇನ್ನು ಬೇಡ ಅಂತ ನಾನೇ ಮಾಡ್ತಿದ್ದೆ. ಇನ್ನು ಅಮ್ಮಗೆ ಹಾಗೆ ಎಗ್ಸ್ ಹಾಕಿ ಈ ರೀತಿ ಮಸಾಲೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ, ಗರಂ ಮಸಾಲ ಎಲ್ಲ ಹಾಕಿ ಫ್ರೈಡ್ ರೈಸ್ ಥರ ಮಾಡ್ತಿದ್ದೆ. ಅಂದರೆ ತರಕಾರಿ ಏನು ಹಾಕಿಲ್ಲ, ಬಟ್ ತುಂಬ ಚೆನ್ನಾಗಿ ಬಂತು ಅದು. ಇನ್ನು ನೋಡಿ ನಾಟಿ ಕೋಳಿ ಸಾರು ನೋಡಿದ್ರೇ ತಿನ್ಬೇಕಂತ ಅನ್ನಿಸ್ತಿದೆ, ಅಷ್ಟು ಚೆನ್ನಾಗಿತ್ತು ಸಾರು. ನನಗೆ ಜ್ವರ ಇರೋದ್ರಿಂದ ನಾನು ತಿಳಿ ಸಾರು ಹಾಕ್ಕೊಂಡು ತಿಂದೆ ಅಷ್ಟೇ. ಇನ್ನು ಫ್ರೈಯು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಅನಿಕಾ ನನ್ನ ಮಗಳು ಎಲ್ಲನೂ ಹೊಟ್ಟೆ ತುಂಬ ಊಟ ಮಾಡಿದ್ರು. ಇನ್ನು ಬೆಳಗ್ಗೆ ಮಾಡಿರೋ ವೈಟ್ ರೈಸೇ ಇತ್ತು. ಈಗ ವೈಟ್ ರೈಸ್ ಏನೂ ಮಾಡಿಲ್ಲ. ಇನ್ನು ಮುದ್ದೆನೂ ಮಾಡಿದ್ರಲ್ವ, ಅದನ್ನೇ ಮಧ್ಯಾಹ್ನಕ್ಕೆ ತಿನ್ಕೊಂಡ್ರಿ. ನಮ್ಮ ಮನೆಯವರು ಬಂದು ತಿನ್ಕೊಂಡು ಡ್ಯೂಟಿಗೆ ಹೋದ್ರು. ಇನ್ನು ಡ್ರಿಪ್ಸ್ ಒಂದು ಬಾಟ್ಲು ಹಾಗೇ ಇತ್ತು, ಅದನ್ನು ಹೋಗಿ ಹಾಕ್ಸ್ಕೊಂಡ್ಬಂದ್ಬಿಡೋಣ, ತುಂಬ ಸುಸ್ತಾಗ್ತಿದೆ ಅಂತ ಹೇಳಿ ಪೂಜೆ ಮಾಡಿದ್ದು ಸಂಜೆನೇ ಹೋಗಿ ಡ್ರಿಪ್ಸ್ ಹಾಕ್ಕೊಂಡು ಬಂದ್ರಿ. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.